ಹಾಯ್ ನಮಸ್ಕಾರ. ಪೈನಾಪಲ್ ಗೊಜ್ಜು ಅಥವಾ ಪೈನಾಪಲ್ ತೊಕ್ಕು ಹೇಗೆ ಮಾಡೋದಂತ ನೋಡೋಣ. ವೆಲ್ಕಮ್ ಟು ಕವಿತಾಸ್ ಕನ್ನಡ ವರ್ಲ್ಡ್. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ತಾ ಹೋಗೋಣ. ಓಕೆನಾ. ಒಂದು ಡಿಫ್ರೆಂಟಾಗಿ ಒಂದು ಯುನೀಕ್ ಟೇಸ್ಟ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಾಗ ಪೈನಾಪಲ್ ಇದ್ದಾಗ ಒಂದು ಸಲ ಟ್ರೈ ಮಾಡಿ. ಇಷ್ಟ ಆಗುತ್ತೆ, ಅನ್ನಕ್ಕೂ ಚೆನ್ನಾಗಿತ್ತು, ಈವನ್ ರೊಟ್ಟಿ ಜೊತೆನೂ ಚೆನ್ನಾಗಿ ಅನ್ನಿಸ್ತು, ಮತ್ತು ಡಿಫ್ರೆಂಟ್ ಟೇಸ್ಟ್ ಅಂತ ಅನ್ನಿಸ್ತು ನನಗೆ. ಸೊ ಒಂದು ಸಲ ಟ್ರೈ ಮಾಡಿ ಯಾವಾಗಾದರೂ ಪೈನಾಪಲ್ ಇದ್ದಾಗ. ಸೊ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಒಂದು ಮಸಾಲೆ ರೆಡಿ ಮಾಡ್ಕೊಬೇಕು. ಓಕೆನಾ. ಸೊ ನಾನು ಇಲ್ಲೇ ಒಂದಾಗಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ರೆಡಿ, ಉಪ್ಪು, ಹುಳಿ, ಖಾರ, ಕಹಿ, ಸ್ವೀಟು ಎಲ್ಲ ಇರುತ್ತೆ. ಸೊ ಟ್ಯಾಂಜಿ ಇದೆಲ್ಲ ಬರುತ್ತೆ ನೋಡಿ, ಏನು ಹೇಳ್ತೀವಿ, ಟ್ಯಾಂಜಿಗೆ ಉಪ್ಪು, ಹುಳಿ, ಖಾರ ಎಲ್ಲ ಬರುತ್ತೆ. ಸೊ ಅದನ್ನು ಟ್ಯಾಂಜಿ ಟೇಸ್ಟ್ ಅಂತ ಹೇಳ್ತೀವಿ. ಆ ಥರ ಒಂದು ಒಳ್ಳೆ ಬಾಯಿಗೆ ರುಚಿ ಕೊಡೋ ಟೇಸ್ಟ್ ಇದು. ಯೂಶ್ವಲಿ ಯಾವಾಗೂ ಸ್ವೀಟ್ ಥರನೇ ತಿಂತೀವಿ, ಖಾರ ಥರನೇ ತಿಂತೀವಲ್ವ. ಬಟ್ ಇದರಲ್ಲಿ ಉಪ್ಪು, ಹುಳಿ, ಖಾರ, ಕಹಿ ಎಲ್ಲನೂ ಇರುತ್ತೆ. ಹಾಗಾಗಿ ಇದೊಂದು ಒಳ್ಳೆ ಬಾಯಿಗೊಂದು ಒಳ್ಳೆ ರುಚಿ ಕೊಡುತ್ತೆ. ಸೊ ಫಸ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗಕ್ಕೆ ಇಟ್ಕೊಳ್ಳಿ. ಒಂದು ಕಡಾಯಿ ಅಥವಾ ಒಂದು ಪ್ಯಾನ್ ಅಥವಾ ಒಂದು ನಾನ್ ಸ್ಟಿಕ್ ಇದ್ದರೆ ಇನ್ನೂ ಒಳ್ಳೆಯದು. ಎಣ್ಣೆ ಸ್ವಲ್ಪ ಕಡಿಮೆ ತೊಗೊಳತ್ತೆ. ಡ್ರೈ ರೋಸ್ಟ್ಗಿಂತ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸೊ ಒಗ್ಗರಣೆಗೆಲ್ಲ ಆಯಿಲ್ ಸ್ವಲ್ಪ ಕಮ್ಮಿ ತೊಗೊಳತ್ತೆ. ಓಕೆನಾ. ಸೊ ಇನ್ನೊಂದು ಚೂರು ಎಣ್ಣೆ ಕಾದ್ಮೇಲೆ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳಿ. ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಸೊ ಮೆಂತ್ಯ ಒಂದು 30 ಸೆಕೆಂಡ್, ಒಂದು ಅರ್ಧ ನಿಮಿಷ ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಂಡು ಉದ್ದಿನಬೇಳೆ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಎಲ್ಲ ಕಾದ್ಮೇಲೆ ಉರಿನ ಎತ್ತಿಸ್ಬಾರ್ದು. ಉರಿ ಆದಷ್ಟು ಸಿಮ್ಮಲ್ಲೇ ಇರಬೇಕು. ಓಕೆನಾ. ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗ ಅದು ಉದ್ದಿನಬೇಳೆ ಮತ್ತು ಮೆಂತ್ಯ ಅದೆಲ್ಲ ಒಂದು ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡಿ. ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದನ್ನು ಅಟ್ ಲಾಸ್ಟ್ ಒಂದು ಒಳ್ಳೆ ಘಮ ಕೊಡೋ ಥರ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಸೊ ಇವಾಗ ಉದ್ದಿನಬೇಳೆ ಮತ್ತು ಮೆಂತ್ಯ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಒಂದು 2 ಮಿನಿಟ್ಸ್ ತೊಗೊಂತು ನನಗೆ ಉದ್ದಿನಬೇಳೆ ಫ್ರೈ ಆಗೋಕ್ಕೆ. ಓಕೆನಾ. ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಓಕೆನಾ. ಇದೇ ಒಂದು ಒಳ್ಳೆ ಘಮ ಕೊಡೋದು ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಉದ್ದಿನಬೇಳೆ ಬಂದು ಬೈಂಡಿಂಗ್ಗೆ, ಇದು ಖಾರಕ್ಕೆ. ಓಕೆನಾ. ಇಲ್ಲಿ ಮೆಣಸಷ್ಟೇ ನಾವು ಖಾರಕ್ಕೆ ಯೂಸ್ ಮಾಡ್ಕೊತಿದ್ದೀವಿ. ಇದು ಖಾರಕ್ಕೆ ಒಂದು 10ರಿಂದ ಒಂದು 12 ಕಾಳಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಒಬ್ಬೊಬ್ಬರು ಮೆಣಸು ಹಾಕಲ್ಲ, ಸ್ಕಿಪ್ ಮಾಡ್ತಾರೆ, ಜಸ್ಟ್ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊತಾರೆ. ಬಟ್ ಮೆಣಸು ಹಾಕಿದ್ರೆ ಸ್ವಲ್ಪ ಖಾರಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ಒಂದೇ ಐಟಮ್ ಹಾಕ್ಕೋಬೇಕು. ಬಟ್ ಉರಿ ಮಾತ್ರ ಕಮ್ಮಿಯಲ್ಲೇ ಇಟ್ಕೊಬೇಕು. ಕಮ್ಮಿ ಇಟ್ಕೊಂಡು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ, ಒಳ್ಳೆಯದು ಅಂತ. ಕಲರ್ ಸ್ವಲ್ಪ ವೇರಿ ಆಗ್ಬೋದು ಅಷ್ಟೇ. ಓಕೆನಾ. ಇನ್ನೇನು ಅಂಥ ಟೇಸ್ಟ್ ಎಲ್ಲ ಏನು ಡಿಫರ್ ಆಗೋಲ್ಲ. ಸೊ ಒಳ್ಳೆಯದು, ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಫಸ್ಟು ಮೆಂತ್ಯ, ಉದ್ದಿನಬೇಳೆ, ಒಂದು ಸ್ವಲ್ಪ ಜೀರಿಗೆ ಮತ್ತು ಕಾಳು, ಒಂದು 10ರಿಂದ 12 ಕಾಳು, ಮೆಣಸು, ಆಮೇಲೆ ಸ್ವಲ್ಪ ಒಂದು 10ರಿಂದ 15 ಎಲೆ ಕರಿಬೇವು, ಒಂದು 3 ಬ್ಯಾಡಗಿ ತೊಗೊಂಡಿದ್ದೀನಿ. ಬ್ಯಾಡಗಿ ಜಸ್ಟ್ ಬರೀ ಕಲ್ಲರಿಗೆ. ಓಕೆನಾ. ಅದು ಮತ್ತು ಕಲರು ಮತ್ತು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ರುಚಿನೂ ಕೊಡುತ್ತೆ. ಮತ್ತು ಸ್ವಲ್ಪ ಕೊಬ್ಬರಿ ತುರಿದ್ಬಿಟ್ಟಾದರೂ ಹಾಕ್ಕೊಳ್ಳಿ, ಇಲ್ಲ ಹೆಚ್ಚಿಬಿಟ್ಟಾದರೂ ಹಾಕ್ಕೊಳ್ಳಿ. ಏನಿವೆ ನಾವು ಇದನ್ನು ಮಸಾಲ ರೆಡಿ ಮಾಡ್ಕೊಬೇಕಲ್ವ, ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿನೇ ಹಾಕ್ಕೊಂಡಿದ್ದೀನಿ. ಇಲ್ಲ ನೀವು ತುರಿದು ಹಾಕ್ಕೊತೀನಂದರೆ ಅದು ಕೂಡ ಓಕೆ. ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಕಾಳು ಗೊತ್ತಲ್ವಾ, ಅದೇ ಕೊತ್ತಂಬರಿ ಬೀಜ ಅಂತೀವಲ್ಲ ಅದು. ಧನಿಯಾ ಕಾಳು ಹಾಕ್ಕೊಂಡು ಅಥವಾ ಕೊರಿಯಾಂಡರ್ ಸೀಡ್ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹುಣಸೆ ರಸ ಹಾಕೋ ಬದಲಿಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತಿದ್ದೀನಿ. ಸೊ ಇಲ್ಲೇ ರುಬ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ಹಸಿ ಸ್ಮೆಲ್ಲು ಕೂಡ ಹೋಗುತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು. ಆ ಮೆಣಸಿನ್ಕಾಯಿ ಎಲ್ಲ ಇದೆಯಲ್ಲ, ಅದು ಮೆತ್ತನೆಸು ಹೋಗಿ ಕ್ರಿಸ್ಪ್ ಆಗಬೇಕು. ಉಪ್ಪು ಕೂಡ ನಾನು ಇಲ್ಲೇ ಹಾಕ್ಕೊತಿದ್ದೀನಿ, ಹರಳುಪ್ಪು. ಸೊ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಉಪ್ಪು ಹಾಕೋ ನೆಸೆಸರಿ ಬರಲ್ಲ. ಓಕೆನಾ. ಒಂಚೂರು ಅರಿಶಿನ ಪುಡಿ, ಹುಣಸೆ ಹಣ್ಣು ಮತ್ತು ಕಲ್ಲು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆ ಹುಣಸೆ ಹಣ್ಣು ಅದೆಲ್ಲ ಬಿಸಿಗೇ ಸ್ವಲ್ಪ ಇದಾಗತ್ತೆ. ಸೊ ತುಂಬ ಫ್ರೈ ಮಾಡಿಬಿಟ್ಟು ಅದೇ ಪಾತ್ರೆಯಲ್ಲಿ ಬಿಟ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಇನ್ನೊಂದು ಸ್ವಲ್ಪ ಜಾಸ್ತಿ ಸೀದೋಗೋ ಚಾನ್ಸಸ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಫ್ರೈ ಆದಮೇಲೆ ಪ್ಯಾನ್ನ ಕೆಳಗಿಟ್ಕೊಂಬಿಡಿ. ಇಲ್ಲ ಏನು ಹುರ್ಕೊತಿದ್ದೀರಾ ಅದನ್ನು ಇನ್ನೊಂದು ಸ್ವಲ್ಪ ಫ್ರೈ ಆಗೋ ಥರ ಇಟ್ಕೊಳ್ಳೋದಿದ್ರೆ ಅದೇ ಪ್ಯಾನಲ್ಲಿ ಬಿಟ್ಟರೆ ಆ ಬಿಸಿಗೇ ಆಲ್ಮೋಸ್ಟ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ರೋಸ್ಟ್ ಆಗುತ್ತೆ. ಓಕೆನಾ. ಸೊ ಈ ಥರ ಆಗಿತ್ತು ಫ್ರೈ ಮಾಡಿದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ, ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ಓಕೆನಾ.
ಮತ್ತು ಅದೇ ಜಾರಿಗೆ ನಾನು ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡು ಒಂದು ಒಗ್ಗರಣೆ ಹಾಕ್ಕೊಬೇಕು. ಗೊಜ್ಜು ರೆಡಿ ಮಾಡ್ಕೊಬೇಕಲ್ವ, ಅದಕ್ಕೆ ಇದು ಮಸಾಲೆಗೋಸ್ಕರ ಅಷ್ಟೇ. ಮಸಾಲೆನ ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಇದನ್ನು ಒಂದು ಕಡೆ ಇಟ್ಟು ಅದೇ ಪ್ಯಾನ್ನ ನಾನು ಮತ್ತೆ ಇಟ್ಕೊತಿದ್ದೀನಿ. ಎಣ್ಣೆ ಆದಷ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ನಾನ್ ಸ್ಟಿಕ್ ತೊಗೊಂಡಾಗ ಅಷ್ಟೊಂದು ಎಣ್ಣೆ ತೊಗೊಳಲ್ಲ. ತುಪ್ಪ ಹಾಕ್ಕೊತೀನಿ ಅಂದರೆ ತುಪ್ಪನೂ ಹಾಕ್ಕೊಬೋದು. ಸೊ ನಾನು ಇಷ್ಟೇ ಎಣ್ಣೆ ಹಾಕ್ಕೊಂಡಿದ್ದು ಒಗ್ಗರಣೆಗೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಓಕೆನಾ. ಆ ಪಾನ್ ತಣ್ಣಗಾಗಿದ್ರೆ ಮತ್ತೆ ಬಿಸಿ ಮಾಡಿಕೊಂಡು ಒಗ್ಗರಣೆಗೆ ಏನೇನೆಲ್ಲ ಹಾಕ್ಕೊಬೇಕು, ನಾರ್ಮಲ್ ಸಾಸಿವೆ, ಒಂಚೂರು ಜೀರಿಗೆ, ಕರಿಬೇವು, ಒಂದು ಬಾಡಿಗೆ ಮೆಣಸಿನ್ಕಾಯಿ ಅಥವಾ ನಾರ್ಮಲ್ ಖಾರದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ. ಖಾರಕ್ಕೆ ನಾವೇನು ಹಾಕಿಲ್ಲ ಅಲ್ವಾ, ಏನ್ಬಿಟ್ಟು ಮೆಣಸು ಬಿಟ್ಟು, ಹಾಗಾಗಿ ಮತ್ತು ಒಂದು ಸ್ವಲ್ಪ ಇಂಗು ಹಾಕ್ಕೊಬೇಕು. ಸೊ ನೋಡಿ, ಸಾಸಿವೆ ಸಿಡಿತಾ ಬಂತು. ಒಂದೇ ಒಂದು ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ನಾನು ತುಂಬ ಕಮ್ಮಿ ಮಾಡ್ತಿದ್ದೀನಿ, ತುಂಬ ಜಾಸ್ತಿ ಮಾಡ್ತಾಯಿಲ್ಲ. ಪೈನಾಪಲ್ ಒಂದು ಅರ್ಧಕ್ಕಿಂತ ಇನ್ನೂ ಕಮ್ಮಿ, ಒಂದು 2-3 ಪೀಸಷ್ಟು ಅಷ್ಟೇ. ಆಮೇಲೆ ಇಂಗು ಹಾಕ್ಕೊಳ್ಳಿ. ಇಂಗು ತುಂಬ ಒಳ್ಳೆಯದು ಹೆಲ್ತಿಗೆ, ನಿಮ್ಮ ಅಸಿಡಿಟಿ ಎಲ್ಲ ಅದಕ್ಕೂ ಒಂದು ಒಳ್ಳೆ ಮೆಡಿಸಿನ್ ಆಗಿ ವರ್ಕ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಏನಿದು ಕರಿಬೇವು ಹಾಕ್ಕೊಳ್ಳಿ. ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೊಂದು ಒಳ್ಳೆ ಘಮ ಬಂದಮೇಲೆ ಇವಾಗಲೇ ನಾವು ಪೈನಾಪಲ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಇದೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗಲಿ, ಕರಿಬೇವೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ವೆಯ್ಟ್ ಮಾಡಿ. ಅದಾದಮೇಲೆ ನೀವು ಏನಿದು ಪೈನಾಪಲ್ ನೋಡಿ, ಈ ಥರ ಉದ್ದುದಾಗಿ ಸಣ್ಣದಾದರೂ ಕಟ್ ಮಾಡ್ಕೊಳ್ಳಿ. ಬಾಯಿಗೆ ಸಿಕ್ಕೋ ಅಷ್ಟು ಮಾಡ್ಕೊಳ್ಳಿ, ತುಂಬ ಸಣ್ಣದಾಗಿ ಮಾಡಿಬಿಡ್ಬೇಡಿ. ಬಾಯಿಗೆ ಸಿಕ್ಕೋ ಅಷ್ಟು ಫ್ರೈ ಹಾಕ್ಕೊಂಡು ಆ ಲೆವೆಲಿಗೆ ಕಟ್ ಮಾಡ್ಕೊಬೇಕು, ತುಂಬ ಸಣ್ಣದಾಗಿ ಬೇಡ, ಓಕೆನಾ. ಬಾಯಿಗೆ ಸಿಕ್ಕೋದ್ರಿಂದ ಅದು ಚೆಂದ. ಮತ್ತು ತುಂಬ ಮೆತ್ತಗಾಗೋ ಥರ ಬೇಯಿಸ್ಕೊಳ್ಳೋ ಅವಶ್ಯಕತೆಯೂ ಏನಿರಲ್ಲ. ಆದಷ್ಟು ಸ್ವಲ್ಪ ಒಂದು 70% ಇದು ಕುಕ್ ಆದರೆ ಸಾಕು. ಸೊ ಆದಷ್ಟು ಒಂದು 5 ಮಿನಿಟ್ಸ್ ಅಥವಾ 3 to 5 ಮಿನಿಟ್ಸು ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಲೇ ಬಾಡಿಸ್ಕೊಳ್ಳಿ. ಮತ್ತು ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಜಸ್ಟ್ ಮಸಾಲೆ ಹಾಕಬೇಕು. ಮಸಾಲೆ ಕುದಿಯೋವರೆಗೆ ಕುದಿಸ್ಕೊಂಡ್ರೆ ಪೈನಾಪಲ್ ಟೊಕ್ಕು ಅಥವಾ ಪೈನಾಪಲ್ ಗೊಜ್ಜು ರೆಡಿ. ನೋಡಿ, ಕಹಿಗೆ ಮೆಂತ್ಯ ಇದೆ, ಹುಳಿಗೆ ಹುಣಸೆ ಹಣ್ಣಿದೆ, ಸ್ವೀಟ್ನೆಸ್ಗೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊತೀವಿ, ಖಾರಕ್ಕೆ ಮೆಣಸಿನ್ಕಾಯಿ ಮತ್ತು ಮೆಣಸಿದೆ. ಸೊ ಎಲ್ಲದು 4 ಫ್ಲೇವರ್ಸು ಸೇರಿಕೊಂಡ್ರೆ ಒಂದು ಒಳ್ಳೆ ಟ್ಯಾಂಜಿ ಫೀಲ್ ಕೊಡುತ್ತೆ. ಖುಷಿ ಆಗುತ್ತೆ ತಿನ್ನೋಕ್ಕೆ, ಒಂದು ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ. ಸೊ ಅನ್ನ ಆದರೂ ಮಾಡ್ಕೊಂಡು ತಿನ್ಬೋದು, ಇಲ್ಲ ರೊಟ್ಟಿ ಮಾಡಿ ತಿನ್ಬೋದು, ಇಲ್ಲ ಸೈಡಿಗೆ ಹಾಗೆ ಉಪ್ಪಿನಕಾಯಿ ಥರ ನೆಂಚ್ಕೊಂಡು ತಿಂತೀನಂದ್ರೂ ತಿನ್ಬೋದು. ಮಸಾಲೆ ಈ ಥರ ನುಣ್ಣದಾಗಿ ರುಬ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಈಗ ಪೈನಾಪಲ್ ಒಂದು 3 to 5 ಮಿನಿಟ್ಸ್ ಅಲ್ಲಾಗೋವರೆಗೂ ಬಾಡಿಸ್ಕೊಂಡಿದ್ದೀವಿ. ಅದಾದಮೇಲೆ ಈ ಮಸಾಲೆ ಏನು ರುಬ್ಕೊಂಡಿದ್ದೀರಾ ಅದನ್ನು ಹಾಕಿ 1-2 ನಿಮಿಷ ಬಾಡಿಸ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಹಸಿದು ಏನೂ ಇಲ್ಲ, ನೀವು ರುಬ್ಬಿರೋದ್ರಲ್ಲಿ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋದಲ್ವ, ರೋಸ್ಟ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ನ ಜಸ್ಟ್ ರುಬ್ಕೊಂಡಿದ್ದೀರಾ. ಸೊ ತುಂಬ ಹೊತ್ತೇನು ಬಾಡಿಸೋ ಅವಶ್ಯಕತೆ ಇಲ್ಲ. ಹಾಕಿಬಿಟ್ಟು ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಆಲ್ರೆಡಿ ಹಾಕಿದ್ದೀರಾ, ಒಂದು ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಬೇಕಂತ ಅನಿಸಿದ್ರೆ ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಆಪ್ಷನಲ್ ಸ್ವಲ್ಪ ಚಿಲ್ಲಿ ಪೌಡ್ರು ಕೂಡ ಆ್ಯಡ್ ಮಾಡ್ಕೊಬೋದು, ಖಾರ ಬೇಕು ಅಂತ ಅನಿಸಿದ್ರೆ. ಇಲ್ಲ ಸರಿಯಾಗಿದೆ ಸಾಕು ಅಂತ ಅನಿಸಿದ್ರೆ ಇಟ್ಸ್ ಇನಫ್. ಸೊ 1-2 ಕುದಿ ಕುದ್ದು ಒಂಚೂರು ಎಣ್ಣೆ ಬಿಟ್ಕೊಳ್ಳುತ್ತೆ ಸೈಡಲ್ಲಿ. ಸೊ ಆವಾಗ ಆಗಿದೆ ಅಂತ. ಎಣ್ಣೆ ಸ್ವಲ್ಪ ಬೇಗನೆ ಬಿಟ್ಕೊಳ್ಳುತ್ತೆ. ಯಾಕೆ ಹೇಳಿ, ಹಸಿ ಪದಾರ್ಥ ಏನಿಲ್ಲ, ಆಲ್ರೆಡಿ ಎಲ್ಲ ರೋಸ್ಟ್ ಆಗಿರೋದನ್ನು ನಾವು ಗ್ರೈಂಡ್ ಮಾಡ್ಕೊತಿದ್ದೀವಲ್ವ, ಹಾಗಾಗಿ ಹಸಿದು ಏನೂ ಇಲ್ಲ, ಎಣ್ಣೆ ಬೇಗನೆ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ. ಸೊ ಈ ಥರ ಕುದೀತಾ ಇದೆ ಅಲ್ವಾ, ಆ ಟೈಮಲ್ಲಿ ನೀವು ಸ್ವಲ್ಪ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳಿ. ಉದ್ದಿನಬೇಳೆ ಹಾಕಿದ್ದೀರಲ್ವ, ಸ್ವಲ್ಪ ಇದಾಗೋ ಚಾನ್ಸಸ್ಸು ಇರುತ್ತೆ, ತಳ ಹಿಡಿಯೋ ಚಾನ್ಸಸ್ಸು. ನಾನು ಹೇಳಿದೆ ಅಲ್ವಾ, ಸ್ವಲ್ಪ ಬೆಲ್ಲ ಹಾಕ್ಕೊಬೇಕಾಗತ್ತೆ ಟೇಸ್ಟಿಗೆ, ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಆದರೆ ಸ್ವಲ್ಪ ಸ್ವೀಟ್ನೆಸ್ಸಿಗೆ ಬೆಲ್ಲ ಹಾಕ್ಕೊಳ್ಳಿ. ಪೈನಾಪಲ್ ಸ್ವಲ್ಪ ಹುಳಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಬೇಕು. ಪುಳಿಯೋಗರೆಗೆಲ್ಲ ಹಾಕ್ಕೊತೀವಿ ನೋಡಿ, ಅದೇ ಥರ ಇದಕ್ಕೂ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಸೊ ನೋಡಿ, ಈ ಥರ ಸಿಲಿಕಾನ್ ಸ್ಪ್ಯಾಚುಲ ಇದ್ದರೆ ಪಾತ್ರೆಗೆ ಏನು ಅಷ್ಟು ಈಸಿಯಾಗಿ ಅಂಟ್ಕೊಳ್ಳಲ್ಲ, ಮತ್ತು ಈಸಿಯಾಗಿ ನಾವು ರಿಮೂವ್ ಮಾಡ್ಕೊಬೋದು ಪಾತ್ರೆಯಿಂದ. ಹಾಗಾಗಿ ಒಂದು ಲಿಡ್ ತೊಗೊಂಡು ಕ್ಲೋಸ್ ಮಾಡಿಕೊಂಡು ಅದು ಕುದ್ದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ. ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟು ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಒಂದ್ಸಲ ಒಂದು ಅರ್ಧ ಪೈನಾಪಲ್ಗಿಂತ ಕಡಿಮೆ ಮಾಡಿ ಕೊಡಿ. ನನ್ನ ಹಸ್ಬೆಂಡ್ ಕೂಡ ಟೇಸ್ಟ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ಐ ಫೆಲ್ಟ್ ಗುಡ್. ಹೊಸ ಅದು ಟ್ರೈ ಮಾಡಿದಾಗ ಖುಷಿ ಆಗುತ್ತೆ ಅಲ್ವಾ. ಸೊ ಆ ಥರ ಮಾಡಿಬಿಟ್ಟು ಟೇಸ್ಟ್ ಮಾಡಿ. ಸೊ ಮನೆಯವ್ರಿಗೂ ಖುಷಿ ಆಗುತ್ತೆ, ನಮಗೂ ಒಂದು ದಿವಸ ಡಿಶ್ ಕಲ್ತ್ಕೊಂಡ್ವಿ ಅಂತ ಖುಷಿ ಆಗುತ್ತೆ. ಸೊ ಒಂದು ಸಲ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಇದನ್ನು ಅನ್ನ ಜೊತೆಗೂ ಚೆನ್ನಾಗಿ ಅನ್ನಿಸ್ತು. ಅನ್ನ ಜೊತೆ ಹಾಕ್ಕೊಂಡು ತಿನ್ಬೋದು, ಇಲ್ಲ ಪಿಕಲ್ ಥರ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ರೊಟ್ಟಿ ಜೊತೆನೂ ಚೆನ್ನಾಗಿ ಅನ್ನಿಸ್ತು. ಸೊ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ ಅಷ್ಟೇ. ಎಣ್ಣೆ ಬಿಟ್ಕೊಂತು ಅಂದರೆ ಅದಾಗಿದೆ ಅಂತ ಅರ್ಥ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಉದ್ದಿನಬೇಳೆ ಹಾಕಿದ್ರಲ್ವ, ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅವಾಗವಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡ್ಕೊತಾ ಇದ್ದೀನಿ, ಉಪ್ಪು ಹುಳಿ ಖಾರ ಕರೆಕ್ಟ್ ಇದೆಯಾ ಅಂತ. ಏನಾದರೂ ಉಪ್ಪು ಬೇಕಂದರೆ ಆಬ್ವಿಯಸ್ಲಿ ಇಟ್ ವಿಲ್ ಟೇಕ್ ಟೈಮ್, ಆಯಿತಾ. ಯಾವುದೂ ಪರ್ಫೆಕ್ಟಾಗಿ ಒಂದೇ ಸಲಕ್ಕೆ ಉಪ್ಪು ಖಾರ ಹಾಕ್ಬಿಡೋಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.